ಗಣತಿಯಾದ ಮೇಲೆ ಶಿಕ್ಷಕರಿಗೆ ಶ್ವಾನ ಗಣತಿಯ ಟಾಸ್ಕ್ ಅನ್ನು ಕೊಡಲಾಗಿದೆಯಾ? ಶಿಕ್ಷಕರು ಇದೀಗ ಪಾಠ ಮಾಡಬೇಕಾ ಅಥವಾ ಬೀದಿ ನಾಯಿಗಳನ್ನ ಲೆಕ್ಕ ಹಾಕೊಂಡು ಕೂತ್ಕೋಬೇಕಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಬೆಂಗಳೂರಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಾಯಿಗಳ ಸಮೀಕ್ಷೆ ವಿಚಾರ. ಎಷ್ಟು ನಾಯಿ ಇದೆ ಲೆಕ್ಕ ಹಾಕೊಂಡು ಬನ್ನಿ ಅಂತ ಹೇಳಿ ಸರ್ಕಾರ ಹೇಳಿದೆಯಾ? ಇವತ್ತು ನಾಯಿ ಲೆಕ್ಕ ಹಾಕೊಂಡು ಬನ್ನಿ ಅಂತ ಹೇಳೋದು, ನಾಳೆ ನಾಯಿ ಹಿಡಿಯೋದಕ್ಕೂ ಇವರೇ ಹೇಳಿಬಿಡ್ತಾರೆ ಶಿಕ್ಷಕರಿಗೆ. ಜಿಬಿಯ ವಿರುದ್ಧವಾಗಿ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶವನ್ನು ಹೊರಹಾಕಿದೆ. ಇಲ್ಲಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಸಮೀಕ್ಷೆ ಶಿಕ್ಷಕರಿಂದ ಬೀದಿನಾಯಿ ಸಮೀಕ್ಷೆ ಮಾಡಿಸುವಂತೆ ಸುಪ್ರೀಮೇ ಹೇಳಿಲ್ಲ ಅಂಥೇಳಿ ಕ್ಯಾಂಪ್ಸ್ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಕಿಡಿಕಾರಿದ್ದಾರೆ. ನೋಡಿ, ಇಲ್ಲಿ ಈಗ ಇವರು ಕ್ಯಾಂಪ್ ಶಾಲೆಗಳ ಒಕ್ಕೂಟ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಖಾಸಗಿ ಶಾಲೆಗಳ ಒಕ್ಕೂಟದ ಕಡೆಯಿಂದ ಏನಿದೆ ಕಥೆ? ಆಯಿತು, ಜನಗಣತಿ ಮಾಡ್ತೀವಿ, ಅದು ಗೊತ್ತಿರೋಂಥ ವಿಚಾರ. ಜಾತಿಗಳ ಸಮೀಕ್ಷೆ ಮಾಡೋಕ್ಕೆ ಹೇಳಿದ್ರು, ಅದನ್ನು ಮಾಡಿದ್ದೀವಿ, ಅದು ಓಕೆ. ಈಗ ಶ್ವಾನಗಣತಿನೂ ಮಾಡಿ ಅಂತ ಹೇಳ್ತಿದ್ದಾರಲ್ಲ, ಇದು ಯಾವ ಕಥೆ ಇದು? ಶಿಕ್ಷಕರು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಇವರು? ನಾವು ಪಾಠ ಮಾಡಬೇಕಾ ಅಥವಾ ಇಲ್ಲಿ ಬಂದುಬಿಟ್ಟು ಈ ನಾಯಿಗಳು ಯಾವ್ಯಾವ ಬೀದಿಲಿ ಎಷ್ಟೆಷ್ಟು ನಾಯಿಗಳಿವೆ, ಯಾವ ಬಣ್ಣದ ನಾಯಿ ಇದೆ, ಯಾವ್ಯಾವ ಜಾತಿ ನಾಯಿ ಇದೆ ಅಂತೇಳಿ ಲೆಕ್ಕ ಹಾಕೊಂಡು ಹೋಗೋಕ್ಕಾಗತ್ತಾ ನಾವು? ಅದಾ ನಮ್ಮ ಕೆಲಸ? ಪಾಠ ಮಾಡಬೇಕಾ ಇಲ್ಲಿ ನಾಯಿಗಳು ಗಣತಿ ಮಾಡ್ಕೊಂಡು ಕೂತ್ಕೋಬೇಕಾ ನಾವು? ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ವರೆ ಶಿಕ್ಷಕರ ಕೈಯಲ್ಲಿ ಕೆಲಸ ಮಾಡಿಸಿ ಅಂತ ಹೇಳಿ. ಇದು ಯಾವ ಥರದ ಶಿಕ್ಷೆ ನಮಗೆ ಅಂಥೇಳಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಕ್ಯಾಂಪ್ಸ್ ಅಂದರೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಅವರು. ಬೀದಿ ನಾಯಿಗಳನ್ನ ನಿಯಂತ್ರಿಸೋದಿಕ್ಕೆ ಕ್ರಮವನ್ನು ಜರುಗಿಸಬೇಕು, ಮತ್ತೆ ಕಡ್ಡಾಯವಾಗಿ ಆ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇದನ್ನ ನಾವು ಖಾಸಗಿ ಶಾಲೆಯವರು ಮತ್ತೆ ಅನುದಾನ ರಹಿತ ಶಾಲೆಯವರು ಅದನ್ನ ಖಂಡಿಸ್ತೀವಿ. ಅದರ ಜೊತೆಗೆ ಶಿಕ್ಷಕರ